ರೂಪಾ ಹಾಗೂ ಗೌರಿ ಎಕ್ಸಾಮ್ ನಾಳೆ ಅಂದ್ರೆ ಎಂದು ಓದಲು ಕುಳಿತುಕೊಳ್ತಾರೆ. ಅವರ ಸಿಲೆಬಸ್ ನಲ್ಲಿ ಒಟ್ಟು 4 ಚಾಪ್ಟರ್ಗಳು ಇರುತ್ತೆ. ರೂಪಾ 2 ಚಾಪ್ಟರ್ ಅನ್ನು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಓದ್ತಾಳೆ. ಗೌರಿ ಅವಸರದಲ್ಲಿ 4 ಚಾಪ್ಟರ್ ಅನ್ನು ಓದ್ತಾಳೆ. ರಿಸಲ್ಟ್ ದಿನ ರೂಪಾ 50 ಮಾರ್ಕ್ಸ್ ಪಡಿತಾಳೆ. ಆದ್ರೆ ಗೌರಿ 35 ಮಾರ್ಕ್ಸ್ ಮಾತ್ರ ಪಡಿತಾಳೆ. ಗೌರಿ ಓದಿದ್ದು 4 ಚಾಪ್ಟರ್, ಆದ್ರೆ ರೂಪಾ 2 ಚಾಪ್ಟರ್ ಓದಿದ್ದು, ಆದ್ರೆ 55 ಮಾರ್ಕ್ಸ್ ನ ಹೇಗ್ ಪಡಿತಾಳೆ? ಸೊ ರೂಪಾ ಇಲ್ಲಿ ಕೆಲವೊಂದು ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಾಳೆ. ರೂಪಾಳ ಟೆಕ್ನಿಕ್ ಏನಾಗಿತ್ತು ಬನ್ನಿ ಒಂದೊಂದನ್ನು ಡೀಟೇಲ್ ಆಗಿ ನೋಡೋಣ. ನಿಮ್ಮ ಸಿಲೆಬಸ್ ನಲ್ಲಿ ಉದಾಹರಣೆ ಜಸ್ಟ್ ಒಂದು ಎಕ್ಸಾಂಪಲ್ ಗೋಸ್ಕರ ಹೇಳ್ತಾ ಇರೋದು. ನಿಮ್ಮ ಸಿಲೆಬಸ್ ನಲ್ಲಿ ಒಟ್ಟು 4 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4. ಈಗ ಪರೀಕ್ಷೆಯಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ನೋಡಿ. ಅವ್ರ ಏನ್ ಮಾಡ್ತಾರೆ ಗೊತ್ತಾ? ಪ್ರತಿ ಚಾಪ್ಟರ್ ನಿಂದ 25 ಮಾರ್ಕ್ಸ್ ಬರೋ ರೀತಿ 4 ಚಾಪ್ಟರ್ ನಿಂದ 100 ಮಾರ್ಕ್ಸ್ ಕ್ವಶನ್ ಪೇಪರ್ ನ ತಯಾರು ಮಾಡ್ತಾರೆ. ಈ ಟೆಕ್ನಿಕ್ ಬಗ್ಗೆ ಮೊದಲೇ ಗೊತ್ತು ಮಾಡ್ಕೊಂಡಿದ್ದ ರೂಪಾ ಏನ್ ಮಾಡ್ತಾರೆ ಅಂದ್ರೆ 2 ಚಾಪ್ಟರ್ ನ ನೀಟಾಗಿ ಓದ್ತಾರೆ. ಅದನ್ನೇ ಮತ್ತೆ ಓದ್ತಾರೆ, ರಿವಿಷನ್ ಮಾಡ್ತಾರೆ. ಸೊ ಏನಾಗುತ್ತೆ, 100 ಮಾರ್ಕ್ಸ್ ಅಲ್ಲಿ 2 ಚಾಪ್ಟರ್ ಓದೋದ್ರಿಂದ 50 ಮಾರ್ಕ್ಸ್ ಬಂತಲ್ವಾ? ಸೊ ಇದೇ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಆದ್ರೆ ಗೌರಿ 4 ಚಾಪ್ಟರ್ ಓದ್ತಾರೆ, ತನ್ನ ಸಮಯ ಕೂಡ ವ್ಯರ್ಥ ಮಾಡ್ಕೊಳ್ತಾರೆ, ಅಂಕ ಕೂಡ ಕಡಿಮೆ ಬರುತ್ತೆ. ಸೊ ಈ ಟೆಕ್ನಿಕ್ ಬೇಸಿಕಲಿ ಯಾರು ಯೂಸ್ ಮಾಡ್ಬೇಕು ಅಂದ್ರೆ, ನಾನು ಜಸ್ಟ್ ಪಾಸ್ ಆದ್ರೆ ಸಾಕು, ನನಗೆ ಜಾಸ್ತಿ ರ್ಯಾಂಕ್ ಏನ್ ಬೇಡ ಅನ್ನೋರು 35 ಮಾರ್ಕ್ಸ್ ಬರೋ ಜಾಗದಲ್ಲಿ 55 ಮಾರ್ಕ್ಸ್ 50 ಮಾರ್ಕ್ಸ್ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ಈ ಟೆಕ್ನಿಕ್ ಇಬ್ರಿಗೂ ಯೂಸ್ ಆಗುತ್ತೆ. ಜಸ್ಟ್ ಪಾಸ್ ಆಗೋರು, ರ್ಯಾಂಕ್ ಆಗೋರು, ನಿಮಗೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸಿಲೆಬಸ್ ನಲ್ಲಿ ಇಷ್ಟು ಭಾಗಗಳಿವೆ, ಈ ಭಾಗಗಳಿಂದ ಇಷ್ಟಿಷ್ಟು ಮಾರ್ಕ್ಸ್ ಬರುತ್ತೆ. ಸೊ ನಾವು ಇಷ್ಟಿಗೆ ಫೋಕಸ್ ಮಾಡ್ಬೋದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋದ. ಈಗ ನೀವು ಟಾಪರ್ ಆಗ್ಬೇಕು ಅಂದ್ರೆ ಅದೇ 4 ಚಾಪ್ಟರ್ ಅನ್ನು ನೀಟಾಗಿ ಓದ್ಬೇಕು. ಬಟ್ ಇಲ್ಲಿ ನೀವು ಓದೋಕ್ಕಿಂತ ಪರೀಕ್ಷೆಯಲ್ಲಿ ಹೆಂಗ್ ಬರೀತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಮೇನ್ ಎಕ್ಸಾಮ್ ನಲ್ಲಿ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಕ್ವಶನ್ ಪೇಪರ್ ನ ಕೊಟ್ಟ ತಕ್ಷಣ ಒಂದು ಪೆನ್ಸಿಲ್ ಎತ್ಕೊಳ್ಳಿ, ಒಂದ್ ಕಡೆಯಿಂದ ಪೇಪರ್ ಅನ್ನು ಓದ್ತಾ ಬನ್ನಿ. ನಿಮಗೆ ಚೆನ್ನಾಗಿ ಗೊತ್ತಿರುವ ಕ್ವಶನ್ ಏನ್ ಮಾಡಿ ಗೊತ್ತಾ, ಅದ್ರ ಮೇಲೆ ಸ್ಟಾರ್ ಮಾರ್ಕ್ ಹಾಕಿ. ಮೀಡಿಯಂ ಆಗಿ ಗೊತ್ತಿರೋದ್ ಮೇಲೆ 0 ಅಂದ್ರೆ ಅಥವಾ O ಅಥವಾ 0 ಮಾರ್ಕ್ ಹಾಕಿ. ಗೊತ್ತಿಂದ ಇರೋದನ್ನ ಹಂಗೆ ಬಿಡಿ. ಈಗ ಫಸ್ಟ್ ಸ್ಟಾರ್ ಮಾರ್ಕ್ ಹಾಕಿದಿರ ನೋಡಿ, ಎಲ್ಲಾ ಕ್ವಶನ್ ಅನ್ನು ನೀಟಾಗಿ ಆನ್ಸರ್ ಮಾಡಿ. ಇಲ್ಲಿ ಸುಮಾರು 90% ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಇಲ್ಲಿ ಗೊತ್ತಾ, ಪರೀಕ್ಷೆಯಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಮೊದಲು ತುಂಬಾ ಸ್ಲೋ ಆಗಿ ಎಂಟರ್ಟೈನ್ ಮಾಡ್ತಾ ನೀಟಾಗಿ ಬರೀತಾರೆ. ಲಾಸ್ಟ್ ನಲ್ಲಿ ಹೋಗ್ತಾ ಎಷ್ಟು ಫಾಸ್ಟ್ ಆಗ್ತಾರೆ, ಕನ್ನಡ ಅದು ಚೈನೀಸ್ ಆಗ್ಬಿಟ್ಟಿರೋದು. ಸೊ ಮೊದಲು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಇದರಿಂದ ನೀವು ಮಾರ್ಕ್ಸ್ ಮೆಜಾರಿಟಿ ಮಾರ್ಕ್ಸ್ ಕಳ್ಕೊಳ್ಳೋದು. ಸ್ಟಾರ್ಟಿಂಗ್ ಇಂದ ನೀವು ಒಂದು ಮೀಡಿಯಂ ಫಾಸ್ಟ್ ನಲ್ಲಿ ಬರ್ಕೊಳ್ತಾ ಹೋಗಿ, ನೀಟಾಗಿ ಸುಂದರವಾಗಿ ಬರಿತಾ ಹೋಗಿ. ನಿಮಗೆ ಇಷ್ಟು ನೀಟಾಗಿ ಬರೆಯಕ್ಕಾಗುತ್ತೆ ಅಷ್ಟು. ಓಕೆ, ಇವಾಗ ಸ್ಟಾರ್ ಮಾರ್ಕ್ ಹಾಕಿರೋದನ್ನೆಲ್ಲ ಮುಗಿಸ್ತ್ರಿ. ನೆಕ್ಸ್ಟ್ ಏನ್ ಮಾಡಿ, ಇವಾಗ ನೀವು ಯಾವಾಗ ಸ್ಟಾರ್ ಮಾರ್ಕ್ಸ್ ಹಾಕಿರೋ ಎಲ್ಲಾ ಕ್ವಶನ್ಸ್ ಮುಗಿಸ್ತೀರೋ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಸೊ ನಿಮಗೆ O ಅಥವಾ 0 ಮಾರ್ಕ್ ಹಾಕ್ಸಿರೋ ಕ್ವಶನ್ ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗಿರುತ್ತಲ್ವಾ, ಹೀಗಾಗಿ ನೆನ್ಪು ಬರ್ತಾ ಇರುತ್ತೆ ಒಂದೊಂದಾಗಿ. ಇದಕ್ಕೆ ಆನ್ಸರ್ ಇದು, ಇದಕ್ಕೆ ಆನ್ಸರ್ ಇದು ಅಂತ. 0 ಮಾರ್ಕ್ ಹಾಕಿರೋ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿ. ಓಕೆನಾ? ಇವಾಗ O ಮಾರ್ಕ್ ಹಾಕಿರೋ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನಂತರ ಖಾಲಿ ಇರುತ್ತೆ ನೋಡಿ, ನಿಮಗೆ ಗೊತ್ತಿಲ್ದಿರೋ ಕ್ವಶನ್ಸ್ ಗಳು, ಅದನ್ನ ನೀವು ಆನ್ಸರ್ ಮಾಡ್ತಾ ಹೋಗಿ. ಆನ್ಸರೇ ಗೊತ್ತಿಲ್ದೇನೆ ಹೆಂಗ್ ಆನ್ಸರ್ ಮಾಡೋಕ್ಕಾಗುತ್ತೆ? ನಿಮಗೆ ಇಲ್ಲಿ ಒಂದು ಲಾಜಿಕ್ ಹೇಳ್ತೀನಿ ಕೇಳಿ. ವ್ಯಾಲ್ಯೂಯೇಷನ್ ಮಾಡ್ತಾರೆ ನೋಡಿ, ಸ್ಟಾರ್ಟಿಂಗ್ ನಿಂದ ನಿಮ್ ಆನ್ಸರ್ ನೋಡ್ತಾರೆ. ನೀವು ಮೊದಲು ಸ್ಟಾರ್ ಮಾರ್ಕ್ ಹಾಕಿರ್ತೀರಿ ನೋಡಿ, ಆ ಪ್ರಶ್ನೆನ ಅವ್ರು ಓದ್ತಾರೆ, ಅವ್ರು ಚೆನ್ನಾಗ್ ಅನ್ಸುತ್ತೆ ಆನ್ಸರ್. ನೆಕ್ಸ್ಟ್ 0 ಮಾರ್ಕ್ ಹಾಕಿರೋದನ್ನ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಮಾಡೋರು, ಈ ಹುಡುಗ ಪರವಾಗಿಲ್ಲ ಓದೋನು ಅಂತ ಅವ್ರ ಮನಸ್ಸಿಗೆ ಒಂದು ಥಾಟ್ ಬರುತ್ತೆ. ಫಸ್ಟ್ ಸೆಕೆಂಡ್ ಎಲ್ಲ ನೀವು ಕರೆಕ್ಟ್ ಆಗಿ ಮಾಡಿರ್ತೀರಲ್ವಾ, ಕೊನೆದು ಚೆನ್ನಾಗಿರುತ್ತೆ ಅಂತ. ಮ್ಯಾಕ್ಸಿಮಮ್ ಈ ತರ ಆಗುತ್ತೆ, ಈ ತರನೇ ಆಗಬಹುದು ಅಂತ ಹೇಳ್ತಿಲ್ಲ, ಚಾನ್ಸಸ್ ಇದೆ. ಯಾಕೆ ಮಾರ್ಕ್ಸ್ ನ 0 ಬರೋ ಬದಲು ಅಟ್ಲೀಸ್ಟ್ 2 ಮಾರ್ಕ್ಸ್ ಬರಲಿ, 3 ಮಾರ್ಕ್ಸ್ ಬರಲಿ, 4 ಬರಲಿ, ನೀವು ರ್ಯಾಂಕ್ ಗೆ ತುಂಬಾ ಹತ್ರವಾಗಿ ಹೋಗ್ತಾ ಇರ್ತೀರಾ. ಅದಕ್ಕೆ ನೀವು ಈ ಗೊತ್ತಿಲ್ಲದೆ ಇರೋ ಕ್ವಶನ್ ನ ಸ್ವಲ್ಪ ಅದಕ್ಕೆ ಕ್ವಶನ್ ರಿಲೇಟೆಡ್ ಆಗಿ ನೀವು ಕೇಳಿರ್ತೀರಲ್ಲ, ಸ್ವಲ್ಪ ಓದಿರ್ತೀರಲ್ಲ, ಅದನ್ನ ನೀಟಾಗಿ ಬರೀತಾ ಹೋಗಿ. 0 ಬರೋ ಜಾಗದಲ್ಲಿ 5 ಬರ್ಲಿ, 10 ಮಾರ್ಕ್ಸ್ ಬರ್ಲಿ, 15 ಮಾರ್ಕ್ಸ್ ಬರ್ಲಿ, ರಿಸಲ್ಟ್ ತುಂಬಾ ವೇರಿಯೇಷನ್ ಆಗುತ್ತೆ. ಸೊ ಇದನ್ನ ಯಾವತ್ತೂ ಮರೆಯಕ್ ಹೋಗ್ಬಿಡಿ. 3 ವಿಧಾನದಿಂದ ನೀವು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕು. ಮೊದಲನೇದು ಸ್ಟಾರ್ ಮಾರ್ಕ್ ಹಾಕಿ ಚೆನ್ನಾಗಿ ಗೊತ್ತಿರೋ ಕ್ವಶನ್ ನ ಮುಗಿಸ್ಬೇಕು. ಎರಡನೇದು 0 ಅಥವಾ O ಮಾರ್ಕ್ ಆಗಿರೋ ಮುಗಿಸ್ಬೇಕು. ಮೂರನೇದು ಗೊತ್ತಿಲ್ದೇ ಇರೋ ಕ್ವಶನ್ ಅಟೆಂಡ್ ಮಾಡಬೇಕು. ಸ್ವಲ್ಪ ಅದಕ್ಕೆ ರಿಲೇಟೆಡ್ ಆಗಿ ಡೌಟ್ ಬರಬಾರ್ದು ಎಕ್ಸಾಮಿನರ್ಗೆ, ಆ ರೀತಿ ಬರೀಬೇಕು. ಸೊ ಇದನ್ನ 3 ಮಾಡಿದ್ರೆ ಆಲ್ಮೋಸ್ಟ್ ನೀವು ಈ 80ರಿಂದ 90 ಆಸ್ಪಾಸಲ್ಲಿ ಬರೋರೆಲ್ಲ 90-95 ಹೊಂಟೋಗ್ಬಿಡ್ತೀರಾ. 60ರಿಂದ 70 ತಗೊಳ್ಳೋರು ಪಕ್ಕ 80 ಕ್ರಾಸ್ ಮಾಡೇ ಮಾಡ್ತೀರಾ. ಸೊ ಈ ಟೆಕ್ನಿಕ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಮತ್ತೆ ನೀಟಾಗಿ ಬರೀರಿ. ಮೇನ್ ಇಲ್ಲಿ ಏನಂದ್ರೆ, ನೀವು ಸ್ವಲ್ಪನಾರು ಓದಿರ್ಬೇಕು. ನೀವು ಗೊತ್ತಿಲ್ದೇ ಇರೋ ಕ್ವಶನ್ ಸ್ವಲ್ಪನಾರು ಅಟೆಂಡ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ರಫ್ ಆಗೋರು ನೀವು ಒಂದ್ಸಲಿ ಓದಿರ್ಬೇಕು ನಿಮ್ಮ ಸಿಲೆಬಸ್ನ. ಓಕೆನಾ? ಸರಿ, ಇವಾಗ 3ನೇ ಪಾಯಿಂಟ್ ನೋಡೋದ. ನೋಡಿ, ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ರಿವಿಷನ್ ಅನ್ನ ನೀಟಾಗಿ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ, ನೀವು 50ರಿಂದ 60 ಮಾರ್ಕ್ಸ್ ಅಷ್ಟೇ ಬರೋಕ್ಕಾಗೋದು. ನೀವು ರಿವಿಷನ್ ನೀಟಾಗಿ ಮಾಡಲಿಲ್ಲ ಅಂದ್ರೆ ನೀವು 90, 95, 99 ಬರೋರು ಕೂಡ 50ರಿಂದ 60 ಮಾರ್ಕ್ಸ್ ಎಲ್ಲ ಉಳ್ಕೊಳ್ತೀರಾ. ಎಕ್ಸಾಮ್ 1 ತಿಂಗಳು ಇರುವಂತೆ ಕಂಟಿನ್ಯೂಸ್ ಆಗಿ ಎಲ್ಲಾ ಸಬ್ಜೆಕ್ಟ್ ನ ರಿವಿಷನ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಎಕ್ಸಾಮ್ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಆಗ್ಲಿ, ಸೀರಿಯಲ್ಗಳಾಗ್ಲಿ, ಈ ಆಲ್ಮೋಸ್ಟ್ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋ ಎಲ್ಲ
ಎಲ್ಲಾ ವಿಷಯನ ಬಿಟ್ಬಿಡಿ, ಮುಟ್ಟಕ್ ಹೋಗ್ಬಿಡಿ. ನಿಮ್ಮ ಯೂಟ್ಯೂಬ್, ಸೀರಿಯಲ್ ಎಲ್ಲದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡೋ ಟೈಮು ಇನ್ಸ್ಟಾಗ್ರಾಮೇ. ಸೊ 2 ತಿಂಗಳಿಗೋಸ್ಕರ ಡಿಲೀಟ್ ಮಾಡಿ ಅಂತ ತೊಂದರೆ ಇಲ್ವಲ್ಲ. ಸೊ ನೋಡಿ, ಮುಂದಿನ ಟಾಪರ್ ನೀನೇ ಅಂತ ಒಂದು ಬುಕ್ನ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ, ಜಸ್ಟ್ 114 ರೂಪಾಯಿ ಅಷ್ಟೇ. ಅದು ನಿಮಗೆ ಎಕ್ಸಾಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಬುಕ್ ನಲ್ಲಿ ನಿಮಗೆ ಟೈಮ್ ಟೇಬಲ್, 6ನೇ ಕ್ಲಾಸಿಂದ ಡಿಗ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಹೋದವ್ರು ಕೂಡ ಕಂಪ್ಲೀಟ್ ಆಗಿ ಟೈಮ್ ಟೇಬಲ್ ಇದೆ, ಸ್ಟಡಿ ಟಿಪ್ಸ್ ಇದೆ, ಬೆಜ್ಜಾನ್ ಟ್ರಿಕ್ಸ್, ಟೆಕ್ನಿಕ್ಸ್ಗಳು, ಗೇಮ್ಸ್, ಮೆಮೊರಿ ಬೂಸ್ಟರ್ಸ್. 114 ರೂಪಾಯಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಬುಕ್ ಇದಾಗಿದೆ. ನೀವು ಪರ್ಚೇಸ್ ಮಾಡಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಈಗಲೇ ತಗೊಳ್ಳಿ. ಮತ್ತೆ ವಿಡಿಯೋನ ಕಳ್ಸಕ್ ಮರಿಬೇಡಿ, ನಿಮ್ಮ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು.